ಫ್ರೆಂಡ್ಸ್, ಸಾಮಾನ್ಯವಾಗಿ ನಾವೆಲ್ಲ ತಿನ್ನೋ ಫ್ರೂಟ್ಸ್ಗಳ ಬೆಲೆ ಕೆಜಿಗೆ 50 ರೂಪಾಯಿ, 100 ರೂಪಾಯಿ ಅಥವಾ 200 ರೂಪಾಯಿ ಇರುತ್ತೆ. ಆದರೆ ನೀವು ಯಾವತ್ತಾದರೂ 4 ಲಕ್ಷ ಬೆಲೆ ಬಾಳೋ ಕಲ್ಲಂಗಡಿ ಬಗ್ಗೆ ಕೇಳಿದ್ದೀರಾ? ಮತ್ತು ಮನುಷ್ಯನ ಮುಖವನ್ನು ಹೋಲೋ ಈ ರೀತಿ ಫ್ರೂಟ್ ಬಗ್ಗೆ ಕೇಳಿದ್ದೀರಾ? ಅಥವಾ ಪುರುಷರ ಅಂಗದಂತಿರೋ ಈ ರೀತಿ ವಿಚಿತ್ರ ಫ್ರೂಟ್ ಬಗ್ಗೆ ಕೇಳಿದ್ದೀರಾ? ಅಥವಾ ಬ್ಲ್ಯಾಕ್ ಕಲರ್ ಆ್ಯಪಲ್ ಬಗ್ಗೆ ಹಾಗೂ ಚೌಕಾಕಾರದ ಕಲ್ಲಂಗಡಿ ಬಗ್ಗೆ ಕೇಳಿದ್ದೀರಾ? ಇಲ್ಲ, ನೀವು ಈ ರೀತಿ ಯಾವೊಂದು ಫ್ರೂಟ್ ಬಗ್ಗೆಯೂ ಕೇಳಿಲ್ವಾ? ಹಾಗಿದ್ರೆ ಚಿಂತೆ ಬೇಡ, ನೀವು ಯಾವತ್ತೂ ನೋಡಿರೋದ ಕೆಲವು ವಿಚಿತ್ರ ಮತ್ತು ಯೂನಿಕ್ ಆಗಿರೋ ಫ್ರೂಟ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮತ್ತು ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಫ್ಯಾಕ್ಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಹಿಟ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ. ನಂಬರ್ 1, ಬ್ಲ್ಯಾಕ್ ಡೈಮಂಡ್ ಆ್ಯಪಲ್. ಫ್ರೆಂಡ್ಸ್, ಸಾಮಾನ್ಯವಾಗಿ ಆ್ಯಪಲ್ಗಳು ಕೆಂಪು ಮತ್ತು ಹಸಿರು ಬಣ್ಣದಲ್ಲಿ ಕಾಣಸಿಗ್ತವೆ. ಆದರೆ ನೀವು ಯಾವತ್ತಾದರೂ ಕಪ್ಪು ಬಣ್ಣದ ಆ್ಯಪಲ್ ಬಗ್ಗೆ ಕೇಳಿದ್ದೀರಾ? ಹೌದು ಫ್ರೆಂಡ್ಸ್, ಟಿಬೆಟ್ನ ಲೀಚಿ ಅನ್ನೋ ಪ್ರದೇಶದಲ್ಲಿ ಈ ರೀತಿ ಕಪ್ಪು ಆ್ಯಪಲ್ಗಳು ಕಂಡು ಬರ್ತವೆ. ಸಾಮಾನ್ಯ ಆ್ಯಪಲ್ಗಳಿಗೆ ಹೋಲಿಸಿದರೆ ಇವು ಅತಿ ಹೆಚ್ಚು ಸ್ವಾದವನ್ನು ಹೊಂದಿರ್ತವೆ. ಟಿಬೆಟ್ನ ಈ ಲೀಚಿ ಪ್ರದೇಶದ ವಾತಾವರಣದಿಂದ ಕೆಂಪು ಆ್ಯಪಲ್ಗಳು ಈ ರೀತಿ ಕಪ್ಪು ಆ್ಯಪಲ್ಗಳಾಗಿ ಬದಲಾಗಿರ್ತವೆ. ಇನ್ನೊಂದು ಆಶ್ಚರ್ಯಕರ ಸಂಗತಿ ಅಂದರೆ ಈ ಬ್ಲ್ಯಾಕ್ ಆ್ಯಪಲ್ ಅನ್ನು ಕೆಜಿ ಲೆಕ್ಕದಲ್ಲಿ ಮಾರಾಟ ಮಾಡೋದಿಲ್ವಂತೆ, ಬದಲಿಗೆ ಪೀಸ್ ಲೆಕ್ಕದಲ್ಲಿ ಮಾರಾಟ ಮಾಡ್ತಾರೆ. ಅಂದರೆ ಈ ರೀತಿ ಕೇವಲ ಒಂದು ಬ್ಲ್ಯಾಕ್ ಆ್ಯಪಲ್ ಪೀಸ್ಗೆ ಬರೋಬ್ಬರಿ 500 ರೂಪಾಯಿ ಅಂತೆ. ನಂಬೋದಕ್ಕೆ ಅಸಾಧ್ಯವೆನಿಸಿದ್ರು ಸಹ ಇದು ಸತ್ಯ ಸಂಗತಿ. ನಂಬರ್ 2, ಸ್ಕ್ವೇರ್ ವಾಟರ್ ಮಿಲನ್. ಕಲ್ಲಂಗಡಿ ಹಣ್ಣುಗಳನ್ನು ನೀವು ಒಂದಲ್ಲ ಒಂದು ಬಾರಿ ತಿಂಡಿಯೇ ಇರ್ತೀರಾ, ಅಥವಾ ಕಲ್ಲಂಗಡಿಯನ್ನು ನೀವು ನುಡಿಯೇ ಇರ್ತೀರಾ. ಕಲ್ಲಂಗಡಿಗಳು ನೋಡೋದಕ್ಕೆ ಅಂಡಾಕೃತಿಯನ್ನು ಹೊಂದಿರ್ತವೆ, ಆದರೆ ನೀವು ಯಾವತ್ತಾದರೂ ಚೌಕಾಕಾರದ ಕಲ್ಲಂಗಡಿಗಳನ್ನು ನೋಡಿದ್ದೀರಾ? ಹೌದು ಫ್ರೆಂಡ್ಸ್, ಈ ರೀತಿಯ ಕಲ್ಲಂಗಡಿಗಳನ್ನು ಜಪಾನ್ ದೇಶದಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತೆ. ಅಸಲು ಕಲ್ಲಂಗಡಿ ಹಣ್ಣುಗಳು ಚಿಕ್ಕದಾಗಿದ್ದಾಗ ಅವುಗಳನ್ನು ಈ ರೀತಿ ಸ್ಕ್ವೇರ್ ಫ್ರೇಮ್ ಅಲ್ಲಿ ಇಟ್ಟು ಫಿಕ್ಸ್ ಮಾಡ್ತಾರೆ. ಆನಂತರ ಈ ಹಣ್ಣುಗಳು ಕೂಡ ದೊಡ್ಡದಾಗ್ತಾ ಹೋದಂತೆ ಸ್ಕ್ವೇರ್ ಶೇಪ್ ಅಲ್ಲಿ ಬೆಳೀತಾ ಹೋಗುತ್ತೆ. ಆದ್ರೆ ಒಂದು ಬ್ಯಾಡ್ ಎಫೆಕ್ಟ್ ಏನು ಅಂದ್ರೆ ಈ ಕಲ್ಲಂಗಡಿಗಳು ನಾರ್ಮಲ್ ಕಲ್ಲಂಗಡಿಗಳಷ್ಟು ಸ್ವಾದವನ್ನ ಹೊಂದಿರುವುದಿಲ್ಲ. ಅಷ್ಟೇ ಅಲ್ಲದೆ ಜಪಾನ್ ದೇಶದಲ್ಲಿ ಸ್ಕ್ವೇರ್ ವಾಟರ್ ಮೆಲನ್ಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಇರೋದ್ರಿಂದ ಇವುಗಳನ್ನ ಗಿಫ್ಟ್ ರೂಪದಲ್ಲಿ ಕೊಡಲಾಗುತ್ತೆ. ಆಶ್ಚರ್ಯಕರ ಸಂಗತಿ ಅಂದ್ರೆ ಕೇವಲ ಒಂದೇ ಒಂದು ಸ್ಕ್ವೇರ್ ವಾಟರ್ ಮೆಲನ್ಗೆ ಬರೋಬ್ಬರಿ 74,000 ರೂಪಾಯಿ ಇದೆ ಅಂದ್ರೆ ನೀವು ನಂಬಲೇಬೇಕು. ನಂಬರ್ 3, ಬುದ್ಧಾ ಶೇಪ್ ಪೆರಲ್ಸ್. ಫ್ರೆಂಡ್ಸ್, ಸಾಮಾನ್ಯವಾಗಿ ನಮಗೆ ಮಾರ್ಕೆಟಲ್ಲಿ ಸಿಗೋ ಸೀಬೆಹಣ್ಣು ಈ ರೀತಿ ಆಕೃತಿಯನ್ನು ಹೊಂದಿರ್ತವೆ. ಆದರೆ ನೀವು ಯಾವತ್ತಾದರೂ ಗೌತಮ ಬುದ್ಧನ ಮುಖವನ್ನು ಹೋಲೋ ಸೀಬೆಹಣ್ಣನ್ನು ನೋಡಿದ್ದೀರಾ? ಹೌದು ಫ್ರೆಂಡ್ಸ್, ಚೀನಾ ಹಾಗೂ ನೇಪಾಳ ದೇಶದ ಕೆಲವು ಪ್ರದೇಶಗಳಲ್ಲಿ ಈ ರೀತಿಯ ಬುದ್ಧ ಪಿಯರ್ ಫ್ರೂಟ್ಸ್ಗಳು ಕಾಣಸಿಗ್ತವೆ. ಆದರೆ ಈ ಹಣ್ಣುಗಳು ಕೂಡ ನ್ಯಾಚುರಲ್ ಆಗಿ ಬೆಳೆದ ಹಣ್ಣುಗಳಲ್ಲ, ಬದಲಿಗೆ ಇವನ್ನು ಕೂಡ ಸ್ಕ್ವೇರ್ ಕಲ್ಲಂಗಡಿಗಳಂತೆ ಬುದ್ಧ ಆಕಾರವಿರೋ ಫ್ರೇಮ್ ಒಂದರಲ್ಲಿ ಇಟ್ಟು ಬೆಳೆಸ್ತಾರೆ. ಅಷ್ಟೇ ಅಲ್ಲದೆ ಆಶ್ಚರ್ಯಕರ ಸಂಗತಿ ಅಂದರೆ ಕೇವಲ ಒಂದೇ ಒಂದು ಬುದ್ಧ ಶೇಪ್ ಸೇಬಿಗೆ ಬರೋಬ್ಬರಿ 580 ರೂಪಾಯಿ ಇದೆಯಂತೆ. ನಂಬರ್ 4, ಪ್ಯಾಷನ್ ಫ್ರೂಟ್. ಈ ಪ್ಯಾಷನ್ ಫ್ರೂಟ್ಗಳು ನೋಡೋದಕ್ಕೆ ರೌಂಡ್ ಶೇಪ್ನಲ್ಲಿ ಇರ್ತವೆ, ಆದರೆ ಬ್ರೆಜಿಲ್ ದೇಶದಲ್ಲಿ ಮಾತ್ರ ಪ್ಯಾಷನ್ ಫ್ರೂಟ್ಗಳು ಮೇನ್ ಪ್ರೈವೇಟ್ ಪಾರ್ಟ್ಗಳ ಥರ ಕಾಣಿಸ್ತವೆ. ಅಸಲು ಈ ಪ್ಯಾಷನ್ ಫ್ರೂಟ್ಗಳಲ್ಲಿ ಹೇರಳ ಪ್ರಮಾಣದಲ್ಲಿ ಪ್ರೋಟೀನ್ ಅಂಶ ಇರುತ್ತೆ. ಆದರೆ ಬ್ರೆಜಿಲ್ ದೇಶದ ವಿಚಿತ್ರ ಪ್ಯಾಷನ್ ಫ್ರೂಟಲ್ಲಿ ಮಾತ್ರ ಅಷ್ಟೇನೂ ಪ್ರೋಟೀನ್ ಅಂಶ ಅನ್ನೋದು ಕಂಡು ಬರೋದಿಲ್ಲ. 2015ರಲ್ಲಿ ಬ್ರೆಜಿಲ್ ದೇಶದ ವೃದ್ಧಿಯೊಬ್ಬರ ಮನೆಯಲ್ಲಿ ಪ್ಯಾಷನ್ ಫ್ರೂಟ್ ಮರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೇನ್ ಪಾರ್ಟ್ ಪ್ಯಾಷನ್ ಫ್ರೂಟ್ ಬೆಳೆಯುತ್ತೆ. ಆಗ ಅದನ್ನು ಇವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದಾಗ ತುಂಬಾ ಜನ ಈ ಫ್ರೂಟ್ ನೋಡೋದಕ್ಕೆ ಬರ್ತಾರೆ. ದಿನ ಕಳೆದಂತೆ ತುಂಬಾ ಜನ ಬರ್ತಾ ಇರ್ತಾರೆ. ಆಗ ವೃದ್ಧಿ ಒಂದು ಪ್ಲಾನ್ ಮಾಡಿ ಆ ಹಣ್ಣನ್ನು ನೋಡೋದಕ್ಕೆ $1 ಮತ್ತು ಫೋಟೋ ಹಾಗೂ ವಿಡಿಯೋ ತೆಗೆಯೋದಕ್ಕೆ $5 ಅಂತೆ ಚಾರ್ಜ್ ಮಾಡಿ ಸಿಕ್ಕಾಪಟ್ಟೆ ಹಣ ಗಳಿಸ್ತಾರೆ. ನಿಜಕ್ಕೂ ಇಂಟ್ರೆಸ್ಟಿಂಗ್ ವುಮೆನ್ ಅಲ್ವಾ? ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್. ಫ್ರೆಂಡ್ಸ್, ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟಿಂದಾನೇ ನಾವು ಗ್ರೋ ಆಗೋದಕ್ಕೆ ಸಾಧ್ಯ. ಪ್ಲೀಸ್ ಫ್ರೆಂಡ್. ನಂಬರ್ 5, ವೈಟ್ ಜಾವಲ್ ಸ್ಟ್ರಾಬೆರಿ. ಫ್ರೆಂಡ್ಸ್, ಸಾಮಾನ್ಯವಾಗಿ ನಾವೆಲ್ಲ ಇದುವರೆಗೂ ಕೆಂಪು ಬಣ್ಣದ ಸ್ಟ್ರಾಬೆರಿಗಳನ್ನು ನೋಡಿದ್ದೇವೆ, ಆದರೆ ಜಪಾನ್ ದೇಶದಲ್ಲಿ ಮಾತ್ರ ಈ ರೀತಿ ವೈಟ್ ಆ್ಯಂಡ್ ಲೈಟ್ ಪಿಂಕ್ ಬಣ್ಣದಲ್ಲಿ ಸ್ಟ್ರಾಬೆರಿಗಳು ಕಂಡು ಬರ್ತವೆ. ಅಲ್ಲಿನ ರೈತರು ಇವುಗಳನ್ನು ಬೆಳೆದು ಕೋಟ್ಯಾಧಿಪತಿಗಳಾಗಿದ್ದಾರೆ, ಯಾಕಂದರೆ ಅಷ್ಟು ಕಾಸ್ಟ್ಲಿ ಆಗಿರ್ತವೆ. ಇವುಗಳು ಕೂಡ ನಾರ್ಮಲ್ ಸ್ಟ್ರಾಬೆರಿಯ ದುಪ್ಪಟ್ಟು ಸ್ವಾದವನ್ನು ಹೊಂದಿರ್ತವೆ. ಇವುಗಳನ್ನು ತಿಂದರೆ ಸೇಮ್ ಟು ಸೇಮ್ ಪೈನಾಪಲ್ ತಿಂದ ರೀತಿಯೇ ಭಾಸವಾಗುತ್ತಂತೆ. ಅಷ್ಟೇ ಅಲ್ಲದೆ ಇವು ತುಂಬ ರೇರ್ ಅಂತಲೇ ಹೇಳ್ಬೋದು, ಯಾಕಂದರೆ ಇವುಗಳ ಬೆಳೆಯೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಮತ್ತು ಕೇವಲ 1 kg ವೈಟ್ ಸ್ಟ್ರಾಬೆರಿ ಬೆಲೆ ಬರೋಬ್ಬರಿ 9,000 ರೂಪಾಯಿ ಇದೆಯಂತೆ. ನಂಬೋದಕ್ಕೆ ಅಸಾಧ್ಯವೆನಿಸಿದ್ರು ಸಹ ಇದೇ ಸತ್ಯ ಸಂಗತಿ. ನಂಬರ್ 6, ರೂಬೆ ರೋಮನ್ ಗ್ರೇಪ್ಸ್. ಈ ರೂಬೆ ರೋಮನ್ ದ್ರಾಕ್ಷಿಗಳು ಕೇವಲ ಜಪಾನ್ ದೇಶದಲ್ಲಿ ಮಾತ್ರ ಸಿಗ್ತವೆ. ಈ ದ್ರಾಕ್ಷಿ ತಳಿಗಳು ನಾರ್ಮಲ್ ತಳಿ ದ್ರಾಕ್ಷಿಗಿಂತ 2ರಷ್ಟು ದೊಡ್ಡದಾಗಿ ಇರ್ತವೆ. ಒಂದು ಗಂಚಲಿನಲ್ಲಿರುವ ಎಲ್ಲ ಹಣ್ಣುಗಳು ಒಂದೇ ಸೈಜ್ನಲ್ಲಿ ಕಂಡು ಬರ್ತವೆ. ಇವುಗಳನ್ನು ದೂರಿಂದ ನೋಡಿದರೆ ಸೇಮ್ ಟು ಸೇಮ್ ಅಡಿಕೆ ಅಥವಾ ಚೆರ್ರಿ ಫ್ರೂಟ್ಸ್ಗಳ ಕಂಡಂತೆ ಭಾಸವಾಗುತ್ತೆ. ಇವು ಕೂಡ ತುಂಬ ರೇರ್ ಆಗಿ ಸಿಗ್ತವೆ ಅಂತಲೇ ಹೇಳ್ಬೋದು. ಇವುಗಳ ಬೇಸಾಯ ತುಂಬ ಕಠಿಣವಾಗಿ ಇರೋದ್ರಿಂದ ಇವುಗಳನ್ನ ಟೇಬಲ್ ಗ್ರೇಪ್ಸ್ ಅಂತ ಕರೆಯಲಾಗುತ್ತೆ. ಇವುಗಳನ್ನು ತಿನ್ನೋದಕ್ಕೆ ಆಗಲಿ ಮತ್ತು ರೈಸನ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಆಗಲಿ ಬೆಳೆಯೋದಿಲ್ಲ, ಬದಲಿಗೆ ಗಿಫ್ಟ್ ರೂಪದಲ್ಲಿ ಕೊಡಲಾಗುತ್ತೆ. 2019ರಲ್ಲಿ ಕೇವಲ 200 ಗ್ರಾಮ್ ಇರೋ ಒಂದು ದ್ರಾಕ್ಷಿಗೊಂದ್ಸಲ ಬರೋಬ್ಬರಿ 20 ಲಕ್ಷಕ್ಕೆ ಸೇಲ್ ಆಗಿದೆಯಂತೆ. ಯಾರಿಗೆ ಆಗಲಿ ಈ ಮಾತನ್ನ ಕೇಳ್ತಿರ್ತೀರಿ ಇದು ಶುದ್ಧ ಸುಳ್ಳು ಅಂತ ಅನ್ಸುತ್ತೆ, ಆದರೆ ಇದು ಮಾತ್ರ 100% ಸತ್ಯ ಅಂತಾನೆ ಹೇಳ್ಬೋದು. ನಂಬರ್ 7, ಲಾಸ್ಟ್ ಗಾರ್ಡನ್ ಪೈನಾಪಲ್ಸ್. ಯುರೋಪ್ನಲ್ಲಿ ಪೈನಾಪಲ್ಗಳು ತುಂಬ ಕಮ್ಮಿ ಸಿಗ್ತವೆ, ಆದರೆ ಈ ಲಾಸ್ಟ್ ಗಾರ್ಡನಲ್ಲಿ ಮಾತ್ರ ತುಂಬ ಯೂನಿಕ್ ರೂಪದಲ್ಲಿ ಪೈನಾಪಲ್ಗಳನ್ನು ಬೆಳೆಯಲಾಗುತ್ತೆ. ಇವರು ಬೆಳೆಯೋ ಪೈನಾಪಲ್ಗಳು ಈ ರೀತಿ ಬಿಳಿ ಬಣ್ಣದಲ್ಲಿ ಕಾಣಸಿಗ್ತವೆ. ಈ ಪ್ರದೇಶದ ವಾತಾವರಣಕ್ಕೆ ಪೈನಾಪಲ್ಗಳು ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ,
ಆದರೆ ಈ ವೈಟ್ ಪೈನಾಪಲ್ಗಳು ಮಾತ್ರ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ ನಿಧಾನವಾಗಿ ಬೆಳೆದು 2 ವರ್ಷದ ನಂತರ ಪಕ್ವವಾಗುತ್ತವೆ. ನಾರ್ಮಲ್ ಪೈನಾಪಲ್ಗಳಿಗೆ ಹೋಲಿಸಿದರೆ ಇವು ತುಂಬ ರುಚಿಕರ ಸ್ವಾದವನ್ನು ಹೊಂದಿರ್ತವೆ. ಈ ರೀತಿ ಕೇವಲ ಒಂದೇ ಒಂದು ಪೈನಾಪಲ್ಗೆ 1 ಲಕ್ಷ ರೂಪಾಯಿ ಇದೆ ಅಂದ್ರೆ ನಂಬಲೇಬೇಕು. ನಂಬರ್ 8 ಸಂಬಿಕಿಯ ಕ್ವೀನ್ ಸ್ಟ್ರಾಬೆರಿ. ನಾರ್ಮಲ್ ಆಗಿ ಮಾರ್ಕೆಟಲ್ಲಿ ಸಿಗೋ ಸ್ಟ್ರಾಬೆರಿ ಪ್ಯಾಕೆಟ್ಗೆ 50ರಿಂದ 100 ರೂಪಾಯಿ ಇರುತ್ತೆ. ಆದರೆ ಈ ರೀತಿ ಕ್ವೀನ್ ಸ್ಟ್ರಾಬೆರಿಗಳು ಮಾತ್ರ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗಿ ಇರ್ತವೆ. ಕೇವಲ 12 ಪೀಸ್ಗಳಿರೋ ಒಂದು ಪ್ಯಾಕೆಟ್ಗೆ ಬರೋಬ್ಬರಿ $83 ಇದೆ. ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಬರೋಬ್ಬರಿ 6,500 ರೂಪಾಯಿ ಅಂತಲೇ ಹೇಳ್ಬೋದು. ಅಂದರೆ ಒಂದು ಸ್ಟ್ರಾಬೆರಿ ಪೀಸ್ಗೆ 580 ರೂಪಾಯಿ ಆಗುತ್ತೆ. ಇವುಗಳು ಯಾಕೆ ಎಷ್ಟು ದುಬಾರಿ ಅಂದರೆ ಇವುಗಳನ್ನು ಜಗತ್ತಿನ ಕೆಲವೇ ಪ್ರದೇಶಗಳಲ್ಲಿ ಮಾತ್ರ ಬೆಳೆಯೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಇವು ಅತಿ ಬೇಗನೆ ಡ್ಯಾಮೇಜ್ ಆಗೋದಿಲ್ಲ. ಅಂದರೆ ಅತಿ ಬೇಗ ಇವು ಕೆಟ್ಟು ಹೋಗೋದಿಲ್ಲ. ತುಂಬ ದಿನಗಳವರೆಗೆ ಇವುಗಳನ್ನು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದಾಗಿದೆ. ನಂಬರ್ 9 ಡೆನ್ಸಾಕ್ ವಾಟರ್ ಮಿಲನ್. ಈ ಡೆನ್ಸಾಕ್ ಕಲ್ಲಂಗಡಿ ಹಣ್ಣುಗಳನ್ನು ಜಪಾನ್ ದೇಶದ ವಿಜ್ಞಾನಿಗಳು ಮಾತ್ರ ಬೆಳೆಯೋದಕ್ಕೆ ಸಾಧ್ಯ ಬಿಟ್ಟರೆ ವಿಶ್ವದ ಯಾವುದೇ ದೇಶದ ರೈತರಾಗಲಿ ಅಥವಾ ಜಪಾನ್ ದೇಶದ ರೈತರೇ ಆಗಲಿ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಈ ಕಲ್ಲಂಗಡಿಗಳನ್ನು ವಿಜ್ಞಾನಿಗಳು ಹಲವು ಯೂನಿಕ್ ಟೆಕ್ನಿಕನ್ನು ಬಳಸಿ ಬೆಳೀತಾರೆ. ಈ ಕಲ್ಲಂಗಡಿಗಳು 1 ರಿಂದ 3 kg ತೂಕವನ್ನು ಹೊಂದಿರ್ತವೆ. ಒಳಗಡೆ ಬ್ಲಡ್ ರೆಡ್ ಬಣ್ಣವನ್ನು ಹೊಂದಿರ್ತವೆ. ಆಶ್ಚರ್ಯಕರ ಅಂದರೆ ಕೇವಲ ಒಂದೇ ಒಂದು ಕಲ್ಲಂಗಡಿಗೆ ಬರೋಬ್ಬರಿ 4 ಲಕ್ಷ ರೂಪಾಯಿ ಇದೆಯಂತೆ. ಅಷ್ಟೇ ಅಲ್ಲದೆ ಇದುವರೆಗೂ ಕೇವಲ 15 ಜನ ಶ್ರೀಮಂತ ವ್ಯಕ್ತಿಗಳು ಮಾತ್ರ ಈ ಕಲ್ಲಂಗಡಿಗಳನ್ನು ತಿಂದು ಮುಗಿಸಿದ್ದಾರಂತೆ. ನಂಬರ್ 10 ಟೈಯೋ ಟೊಮಾಟೊ ಮ್ಯಾಂಗೋ. ಜಪಾನ್ಗೆ ಸೇರಿದ ಮಾವಿನ ಹಣ್ಣು ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇವುಗಳನ್ನು ಎಗ್ ಆಫ್ ಸನ್ ಅಂತಲೂ ಕರೆಯಲಾಗುತ್ತೆ. ಇವು ನೋಡೋದಕ್ಕೆ ಅರ್ಧ ಕೆಂಪು ಮತ್ತು ಅರ್ಧ ಹಳದಿ ಬಣ್ಣವನ್ನು ಹೊಂದಿರ್ತವೆ. ನಾರ್ಮಲ್ ಮಾವಿನ ಹಣ್ಣಿಗೆ ಹೋಲಿಸಿದರೆ ಇವು ತುಂಬ ರುಚಿಕರ ಸ್ವಾದವನ್ನು ಹೊಂದಿರ್ತವೆ. ಇವುಗಳನ್ನು ತಿಂದರೆ ಪೈನಾಪಲ್ ಮತ್ತು ಕೊಬ್ಬರಿ ತಿಂದಂತೆ ಭಾಸವಾಗುತ್ತಂತೆ. ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ತಿಳಿದಿರೋ ಮಟ್ಟಿಗೆ ಮಾವಿನ ಹಣ್ಣುಗಳು ಬೇಸಿಗೆ ಕಾಲದಲ್ಲಿ ಬೆಳೆಯಲಾಗುತ್ತೆ. ಆದರೆ ಈ ಟೊಯೋಟೊ ಜಾತಿಗೆ ಸೇರಿದ ಮಾವುಗಳು ಮಾತ್ರ ಬೇಸಿಗೆ ಮತ್ತು ಮಳೆಗಾಲದ ಮಧ್ಯಕಾಲದಲ್ಲಿ ಬೆಳೀತವೆ. ಈ ಹಣ್ಣುಗಳು ಸಿಕ್ಕಾಪಟ್ಟೆ ಕಾರ್ಬೋಹೈಡ್ರೇಟ್ ಅಂಶವನ್ನು ಹೊಂದಿರ್ತವಂತೆ. ಈ ಹಣ್ಣುಗಳನ್ನು ತಿನ್ನೋದ್ರಿಂದ ಇಮ್ಯುನಿಟಿ ಪವರ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ. ನೀವು ನಂಬ್ತಿರೋ ಬಿಡ್ತಿರೋ ಕೇವಲ ಒಂದೇ 1 kg ಮಾವಿನ ಹಣ್ಣಿಗೆ 3 ಲಕ್ಷ ರೂಪಾಯಿ ಇದೆಯಂತೆ. ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ನೀವು ಯಾವ ಊರಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಿ ನಿಮ್ಮ ಊರನ್ನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರಿಸಲು ಸದಾ ಸನ್ನದ್ಧರಾಗಿರ್ತೇವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.